ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ ಚಾನಲ್ ಫ್ರೆಂಡ್ಸ್. ನಾನು ನಿಮಗೆ ಇವತ್ತೊಂದು ನಾನು ಇಲ್ಲಿ ಹೇಳ್ಬೇಕ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಎದಕ್ಕಪ್ಪ ಅಂದ್ರೆ ಹೇಳ್ಬೇಕ್ರೆ COVID-19 ವ್ಯಾಕ್ಸಿನ್ ಹಾಕೋದಕ್ಕೆ ಬಂದಿದ್ದೀನಿ. ಫಸ್ಟ್ ವ್ಯಾಕ್ಸಿನ್ ಹೇಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ ನೋಡಬೇಕು ಯಾವ ಥರ ಮಾಡ್ತಾರೆ ಹೇಳ್ಬೇಕು. ನಮ್ಮ ಒಂದು ಫ್ರೆಂಡ್ಸು ಎಲ್ಲ ಬಂದಿದ್ದಾರೆ. ಹೇಳ್ಬೇಕಾರೆ ಫಸ್ಟ್ ವ್ಯಾಕ್ಸಿನು ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬೇಕಾರೆ ರಾಯಬಾಗಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹೇಗೆ ಹೇಳ್ಬೇಕಂದ್ರೆ ಕಾಲೇಜಲ್ಲೇ ಬರ್ತಿದ್ರು. ಆದರೆ ಬಟ್ ನನ್ನೊಂದು ಅವಾಗ ಏಜು 18 ಆಗಿರಲಿಲ್ಲ. ಆದರೆ ಬಟ್ ಈಗ 18 ಆಗಿದೆ. ಅದಕ್ಕೋಸ್ಕರ ವ್ಯಾಕ್ಸಿನ್ ಹಾಕೋದಕ್ಕೆ ಬಂದೀನಿ. ಯಾವ ಥರ ಇದೆ ಅಂತ ನನಗೂ ಫಸ್ಟ್ ಟೈಮ್ ವ್ಯಾಕ್ಸಿನ್ ಹೇಗಿರ್ತೀವಿ ಅಂತ ನೋಡೇ ಇಲ್ಲ. ನೋಡೋಣ ವ್ಯಾಕ್ಸಿನ್ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಒಂದು ಇಂಜೆಕ್ಷನ್ ಮಾಡ್ತಾರೆ ಅಂತ ನಾನು ಕೂಡ ಫಸ್ಟ್ ಟೈಮ್ ನೋಡಬೇಕು. ಇದೇ ಫಸ್ಟ್ ಟೈಮ್ ಅಂತ ನೋಡೋಣ ಅಂತ ಈಗ ಬನ್ನಿ ಮತ್ತೆ ವ್ಯಾಕ್ಸಿನ್ ಯಾವ ರೀತಿ ಆಗ್ತಾರೆ ಅಂತ ನೋಡೋಣ ಅಂತ. ನೋಡಿ, ಮೊದಲನೇ ವ್ಯಾಕ್ಸಿನ್ ಹಾಕುವಾಗ ಈ ಥರ ಸಿಕ್ಕ ಹೊಡೆದು ಕೊಡ್ತಾರೆ ಅವರು. ನೋಡಿ, ಇನ್ನು ಹೋಗಿ ಮಾಡಿಸ್ಕೋದೊಂದೇ ಬಾಕಿ. ನೋಡ್ಬೋಣ ಯಾವ ಥರ ಮಾಡ್ತಾರೆ ವ್ಯಾಕ್ಸಿನ್ನು ನೋಡಬೇಕು. ಇದು ಆಸ್ಪತ್ರೆ ನೋಡಿ. ನೋಡಿ ಅಲ್ಲಿ ಹಾಕ್ತಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕೋರಲ್ಲ, ಅಲ್ಲಿ ಹಾಕ್ತಿದ್ದಾರೆ ಡೋಸ್ ನೋಡಿ. ತುಂಬ ನೋಡ್ತಿದೆ ಮಾಡ್ರು. ಫಸ್ಟ್ ಹೇಗಿದೆ ಅಂತ ತುಂಬ ಭಯ ಆಯಿತು. ಯಪ್ಪ ಕುರಿಯಾದೈತ್ರಿ ಸರ್. ಹಿಡ್ಕೋದು ನಡೀತೈತಲ್ಲ, ಹಿಡೋದು ನಡೀತೈತೆ. ಬೆಂಕಿ ತುಂಬಾ ಭಯ ಆಯ್ತು. ವ್ಯಾಕ್ಸಿನ್ ಹಾಕುವಾಗ ತುಂಬ ಭಯ ಆಯಿತು. ಆದರೂ ಕೂಡ ವ್ಯಾಕ್ಸಿನ್ ಆಯಿತು. ತುಂಬ ನೋಸ್ತಿದೆ. ನೋಡಬೇಕು ಮಾತ್ರೆ ಕೊಡ್ತಾರಂತ ನೋಡಬೇಕು. ಇದು ನನ್ನ ಫಸ್ಟ್ ವ್ಯಾಕ್ಸಿನು. ಮತ್ತು ನನ್ನ ವ್ಯಾಕ್ಸಿನ್ ವಿಡಿಯೋ ನೀವು ನೋಡಿದ್ರಲ್ಲ ಯಾವ ರೀತಿ ವ್ಯಾಕ್ಸಿನ್ ಮಾಡ್ತಾರೆ, ಇದೇ ರೀತಿ ಮಾಡ್ತಾರೆ. ಫಸ್ಟ್ ಟೈಮ್ ಯಾರ್ಯಾರು ವ್ಯಾಕ್ಸಿನ್ ಮಾಡೋಕ್ಕೆ ಹೋಗ್ತಾರೆ ಸ್ವಲ್ಪ ನೆಟ್ಕಟ್ಟಾಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ, ಇಲ್ಲ ಅಂದ್ರೆ ತುಂಬ ಭಯ ಆಗ್ತೈತೆ ಅಂತ ಹೇಳ್ತಾರೆ. ಇಷ್ಟು ಹೇಳ್ತಾ ನಾನು ಒಂದು ಇವತ್ತೊಂದು ಮುಗಿಸ್ತಾಯಿನಿ. ಇವತ್ತೊಂದು ಮುಗಿಸಿದ ಮುಂಚೆ ಎಲ್ಲ ಪ್ರತಿಯೊಬ್ಬರಿಗೆ ಹೇಳ್ತೀನಿ ತುಂಬ ಭಯ ಆಗ್ತಿದೆ. ಅದಕ್ಕೋಸ್ಕರ ನಾನು ವ್ಯಾಕ್ಸಿನ್ ಜ್ವರ ಬರುತ್ತೋ ಇಲ್ಲ ಅಂತ ನೋಡೋಣ, ಕಾಯಬೇಕು ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸಿದ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ರೇಟ್ ಚಾನಲ್ ಯಾರಾದರೂ ಮಾಡ್ತಾರೆ ಒಂದು ಲೈಕ್ ಮಾಡಿ, ಈ ವಿಡಿಯೋ ಮತ್ತು ಅದ್ರ ಜೊತೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬರ್ಸ್ಗೆ ತುಂಬ ನೋಸ್ತಿದೆ ವ್ಯಾಕ್ಸಿನ್ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ಬಾಯ್. ಮತ್ತೆ ನಿಮ್ಗೆ ಸಿಗ್ತೀನಿ.